ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ತಂದೆ ತಾಯಂದಿರ ಅತ್ಯಂತ ಪ್ರೌಡ್ ಮೊಮೆಂಟ್, ಖುಷಿಯಾಗುವಂಥ ಸಂಭ್ರಮದ ಗಳಿಗೆ ಯಾವಾಗಿರುತ್ತೆ ಗೊತ್ತಾ? ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಅಂತ ಹೇಳಕ್ಕೆ ಹೋಗಬೇಡಿ. ಮಾರ್ಕ್ಸ್ ಬೇಕು, ಆದರೆ ಮಾರ್ಕ್ಸೇ ಲೈಫಲ್ಲ. ಅವರ ಪ್ರಾಬ್ಲಮನ್ನು ಅವರೇ ಸಾಲ್ವ್ ಮಾಡಿಕೊಂಡು ಸೇಫಾಗಿ ಬಂದು ನಾನು ಈ ಥರ ಮಾಡಿದೆ ಅಂತ ನಿಮ್ಮ ಎದುರುಗಡೆ ಹೇಳಿದಾಗ, ನನ್ನ ಮಗು ಈ ಥರ ಮಾಡೋದಕ್ಕೆ ಕಲ್ತ್ಕೊಂಡ್ಬಿಡ್ತಲ್ಲ, ನನ್ನ ಸಹಾಯ ಇಲ್ಲದೇ ಅಂತ ಪ್ರೌಡ್ ಆಗುತ್ತೆ ಅಲ್ವಾ? ಈ ಥರದೊಂದು ಚಿಕ್ಕ ಘಟನೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಏನಾಯ್ತಂದರೆ, 2 ದಿವಸದ ಮುಂಚೆ ನನ್ನ ಮಗ ನನ್ನ ಎದುರುಗಡೆ ಬಂದು ನಿಂತ್ಕೊಂಡ. ಫುಲ್ ಸ್ಮಗ್ಗಾಗಿ ಸ್ಮೈಲ್ ಮಾಡ್ತಾಯಿದ್ದ, ಅಚೀವ್ ಮಾಡಿದೆ ಅಂತ. ಏನಾಯ್ತು ಅಂತ ಕೇಳಿದಾಗ ಹೇಳ್ದ, ಆ ದಿವಸ ಅವನು ಬೈ ಮಿಸ್ಟೇಕ್ ರಫ್ ನೋಟನ್ನು ಮನೇಲಿ ಮರೆತು ಬಿಟ್ಬಿಟ್ಟು ಹೋಗಿದ್ದಂತೆ. ಕ್ಲಾಸಲ್ಲಿ ಯಾವುದೋ ಟೀಚರ್ ಸಬ್ಜೆಕ್ಟಿಗೆ ಕೇಳಿದಾಗ ಇವನ ಕೈಯಲ್ಲಿ ಇರಲಿಲ್ಲ. ಇವನು ಹುಡುಕಿದಾನೆ ಬ್ಯಾಗಲ್ಲಿ ಇಲ್ಲ, ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಅರ್ಥ ಆಗಿದೆ. ಎಲ್ಲಿ ಯಾವಾಗ ಮಿಸ್ ಆಗಿದೆ ಅಂತ ಕೂಡ ಅರ್ಥ ಆಗಿದೆ. ಆದರೆ ಟೀಚರ್ ಏನೇನು ಮಾಡಿದ್ದಾರೆ ಅಂತ ಅಬ್ಸರ್ವ್ ಮಾಡಿದ್ದಾನೆ. ಫಸ್ಟ್ ಬೆಂಚಿಂದ ಚೆಕ್ ಮಾಡ್ಕೊಂಡು ಬಂದಿದ್ದಾರಂತೆ. ಯಾರೋ ರಫ್ ನೋಟ್ ತೊಗೊಂಡ್ಬಂದಿಲ್ವೋ ಎಲ್ಲರಿಗೂ ಕೈ ಮೇಲೆ ಒಂದೊಂದು ಪಟ್ ಅಂತ ಹಾಕಿದಾರಂತೆ. ಆಲ್ರೆಡಿ ಕ್ಲಾಸ್ ಮುಗಿಯೋದಕ್ಕೆ ಟೈಮ್ ಆಗ್ತಾ ಇತ್ತಂತೆ. ಇನ್ನೊಂದು 3 ನಿಮಿಷ 4 ನಿಮಿಷ ಹೆಂಗಾದರೂ ಪಾಸ್ ಮಾಡಿಬಿಟ್ಬಿಟ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಅಂತ ಅನ್ನಿಸ್ತಂತೆ ಮನಸ್ಸಿಗೆ. ಅದಕ್ಕೆ ಇವನ ಪಾಳಿ ಬಂದಾಗ ಇವನ ಹತ್ರ ಕೇಳಿದಾಗ ಇವನು ಹೇಳಿದ್ದಂತೆ, ಆ್ಯಕ್ಚುಲಿ ನಾನು ತೊಗೊಂಬಂದಿದ್ದೀನಿ ಬಟ್ ನನಗೆ ಕಾಣಿಸ್ತಾ ಇಲ್ಲ ಅಂತ. ಇವನು ಜೆನ್ಯೂನಾಗಿ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡು ಪಾಪ ಟೀಚರು ಬ್ಯಾಗೆಲ್ಲ ಹುಡುಕಿದ್ದಾರೆ. ಬ್ಯಾಗಲ್ಲಿ ಇರಲಿಲ್ಲ. ಸೊ ಡೆಸ್ಕೆಲ್ಲ ಹುಡುಕಿದ್ದಾರೆ, ಡೆಸ್ಕಲ್ಲಿ ಇರಲಿಲ್ಲ. ಪಕ್ಕದಲ್ಲಿರೋ ಡೆಸ್ಕನ್ನೆಲ್ಲ ಹುಡುಕಿದ್ರಂತೆ, ಎಲ್ಲಿ ಬಿಟ್ಟಿರಬಹುದಾ, ಯಾವುದಾದ್ರೂ ಮಕ್ಕಳು ತೊಗೊಂಡಿರ್ಬಹುದಾ ಬೈ ಮಿಸ್ಟೇಕ್ ಅಂತ. ಅಲ್ಲೂ ಸಿಕ್ಕಿಲ್ಲ. ಆದರೆ ಇವನು ಯೂಶ್ವಲಿ ಆ ಥರ ಸುಳ್ಳು ಹೇಳೋದು ಅಥವಾ ಇನ್ನೊಬ್ರಿಗೆ ಚೀಟ್ ಮಾಡೋದು ಅಥವಾ ಕ್ಲಾಸಿಗೆ ಡಿಸ್ಟರ್ಬ್ ಮಾಡೋದು ಆ ಥರದ್ದೆಲ್ಲ ಅಲ್ಲ. ತುಂಬ ಸೈಲೆಂಟಾಗಿ ಒಬೀಡಿಯೆಂಟಾಗಿ ನೀಟಾಗಿ ಕಲ್ತ್ಕೊಂಡು ಬರೋ ಹುಡುಗ, ಕ್ಲಾಸ್ಗೆಲ್ಲ ಡಿಸ್ಟರ್ಬ್ ಮಾಡಲ್ಲ. ಸೊ ಟೀಚರ್ಸ್ಗೆಲ್ಲ ಇವನು ಸ್ವಲ್ಪ ಫೇವ್ರೇಟ್. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಇವನು ಹೊಡಿಯೋದಕ್ಕೆ ಹೋಗಲಿಲ್ಲ, ಇವನು ತೊಗೊಂಬಂದಿದ್ದೀನಿ ಅಂತ ಬೇರೆ ಹೇಳಿಬಿಟ್ಟಿದ್ದಾನಲ್ಲ, ಎಲ್ಲೋ ಮಿಸ್ ಆಗಿರಬೇಕು ಹೋಗಲಿ ಬಿಡು ಅಂತ ಅವ್ರದ್ದೇ ನೋಟ್ಬುಕ್ಕಿಂದ ಶೀಟ್ ತೆಗೆದು, ಓಕೆ ಇದರಲ್ಲಿ ಬರ್ಕೋ, ಆಮೇಲೆ ನೋಟ್ಬುಕ್ ಸಿಕ್ಕಿದ ಮೇಲೆ ಇದರಲ್ಲಿ ಬರಿ ಅಂತ ಕೊಟ್ಟಿದ್ದಾರೆ. ಇವನು ಹ್ಯಾಪಿಯಾಗಿ ತೊಗೊಂಬಂದಿದ್ದಾನೆ ಅದೇ ಶೀಟನ್ನು. ಬಂದ್ಬಿಟ್ಟು ನನಗೆ ಹೇಳ್ತಾನೆ, ನೋಡಮ್ಮ ನೀನು ಮೊನ್ನೆ ನನಗೊಂದು ಸ್ಟೋರಿ ಹೇಳಿದ್ದೆ ನೆನಪಿದೆಯಾ? ಆ ಲಯನ್ನು ಆ ಡಾಂಕಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅದು ಹೆಂಗೆಂತು ಅಂತ ನಿನ್ಗೆ ಗೊತ್ತಾ? ಯಾವ ಥರ ವಿಟಿಯಾಗಿ ಐಡಿಯಾ ಮಾಡಿಕೊಂಡು ತಪ್ಪಿಸ್ಕೊಂಡು ಎಸ್ಕೇಪ್ ಆಗಿಬಿಡುತ್ತಂತ. ನಾನು ಹಾಗೆ ಎಲ್ಲ ಮಕ್ಕಳೂ ಹೊಡ್ತಾ ತಿಂದಿರೋದು ನೋಡಿಕೊಂಡು ನಾನು ಸಿಕ್ಕಾಕೊಂಡ್ಬೀಳಬಾರ್ದಂತ ಹೀಗೆ ಮಾಡಿದೆ ಅಂತ ಹೇಳ್ತಾನೆ. ನನಗೆ ನರಗೂ ತೊಡ್ಕೊಳಕ್ಕಾಗಲಿಲ್ಲ. ಚಿಕ್ಕ ಮಕ್ಕಳಿಗೆ ಅವರು ಫೇಸ್ ಮಾಡೋ ಪ್ರಾಬ್ಲಮ್ಗಳೇ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು. ನಮ್ಮ ಥರ ಏನೋ ಒಂದು ತುಂಬ ದೊಡ್ಡ ಫೈನಾನ್ಷಿಯಲ್ ಕ್ರೈಸಿಸ್ಸೋ ಇನ್ನೇನೋ ಒಂದು ಇಮೋಷ್ನಲ್ ಇದೋ ಬರಬೇಕಂತ ಇಲ್ಲ. ಅವ್ರಿಗೆ ಅದೇ ದೊಡ್ಡ ದೊಡ್ಡ ಇಶ್ಯೂಸು, ಅದು ಅವನ ಅಚೀವ್ಮೆಂಟು. ಅವ್ನು ಬಂದ್ಬಿಟ್ಟು ಏನು ಎಕ್ಸೈಟಾಗಿ ಹೇಳ್ಕೊಡ್ತಾ ಇದ್ದ ಅಂದರೆ ನನಗೆ, ನಾನು ಅಂದ್ಕೊಂಡೆ ಹೌದಲ್ವಾ, ಆನ್ ಹಿಸ್ ಓನ್ ಯಾವಾಗಲೂ ಕೇಳಿರೋ ಒಂದು ಸ್ಟೋರಿಯ ಮೋರಲನ್ನು ಲೈಫಲ್ಲಿ ಅಪ್ಲೈ ಮಾಡಿಕೊಂಡು ಅದನ್ನು ಅಷ್ಟು ಬೇಗ ಯೋಚನೆ ಮಾಡಿ ಅವ್ರು ಏನೋ ಹೇಳಿ ಅವ್ರನ್ನ ಮರಳು ಮಾಡಿ ಅವ್ರು ಹೌದು ಅಂತ ಇವನು ನಂಬಿಕೊಂಡು ಇವನಿಗೆ ಹೊಡಿದೇನೆ ಅವ್ರ ನೋಟ್ ಬಿಕ್ಕಿಂದೇ ಶೀಟ್ ಕೊಟ್ಟು ಇವನಿಗೆ ಬರೆಸಿದ್ದಾರೆ ಅಂದರೆ ಏನೋ ಕಿತಾಪತಿ ಮಾಡಿದ್ದಾನೆ ಅಂತ ತಾನೇ ಅರ್ಥ. ಅಂದ್ರೂ ತುಂಬ ವಿಟ್ಟಿಯಾಗಿ ಯೂಸ್ ಮಾಡಿದ್ದಾನೆ. ನೋಡಿ ಹೆಂಗಿಲ್ಲ ಸ್ಮಾರ್ಟಾಗಿರ್ತಾರೆ ಮಕ್ಕಳು ಅಂತ. ಆಮೇಲೆ ನನ್ನ ಹತ್ರ ಕೇಳ್ದ, ಇವಾಗ ಹೇಳು ಅಮ್ಮ, ನಾನು ಟೀಚರ್ಗೆ ಚೀಟ್ ಮಾಡ್ದಂಗೆ ಆಯಿತಾ, ಸುಳ್ಳು ಹೇಳ್ದಂಗೆ ಆಯಿತಾ, ಅಥವಾ ನನ್ನ ತಲೆ ಉಪಯೋಗಿಸ್ಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂಡಂಗೆ ಆಯಿತಾ ಅಂತ. ನಾನು ಹೇಳಿದೆ, ಸುಳ್ಳು ಹೇಳೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇಲ್ಲ. ಆದರೆ ನೀನು ಪ್ರಾಬ್ಲಮಿಂದ ಎಸ್ಕೇಪ್ ಆಗಿದ್ದು ಹೌದು. ಸಮ್ಟೈಮ್ಸ್ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ನಮಗೆ ಅಬ್ವಿಯಸ್ ಆಗಿ ಗೊತ್ತಾಗ್ತಾ ಇರುತ್ತೆ. ನೀರು ಚೆಲ್ಲಿರ್ತಾನೆ, ಇವನು ಬಿಟ್ಟು ಇನ್ಯಾರೂ ನೀರು ಚೆಲ್ಲಲ್ಲ ಅಂತ ನಮಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅದನ್ನು ನಾನು ಚೆಲ್ಲೇ ಇಲ್ಲ ಅಂತ ಅಂದರೆ ಗೊತ್ತಾಗಿರುತ್ತೆ ನಮಗೆ ಇವನೇ ಮಾಡಿದ ಕೆಲಸ ಅಂತ. ಅದಿಲ್ಲ ಅಂತ ಅಂದ್ಕೊಳ್ಳಿ. ಒಂದು ಬಾಟ್ಲನ್ನು ಬೀಳ್ಸಿರ್ತಾನೆ, ಅವ್ನು ಹಿಂಗೋ ಕೈ ತಪ್ಪಿ ಬಿದ್ದಿರುತ್ತೆ. ಇಡೀ ಮನೆಯಲ್ಲಿ ನಾನು ಅವನು ಇಬ್ಬರೇ ಜನ ಇರ್ತೀವಿ, ನಾನು ಬೀಳ್ಸಿಲ್ಲ ಅಂದರೆ ಅವನು ತಾನೇ ಬೀಳ್ಸಿರ್ಬೇಕು. ಇಲ್ಲಪ್ಪ ಅದು ಬಿದ್ದು ಹೋಯ್ತದ, ಅಷ್ಟಕ್ಕೆ ಬಿದ್ದು ಹೋಯ್ತದು, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಅಂದರೆ ದೂರ ಓಡೋಗಿ ನಿಂತ್ಕೊಂಡು ಡಗ 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 ಅಂತ ನಮ್ಗೆ ಹೆಜ್ಜೆ ಸೌಂಡ್ ಕೇಳಿರಲ್ವ, ಓಡೋಗಿರೋದ್ರ ಸೌಂಡ್, ಅದೆಲ್ಲ ಸಂಬಂಧ ಇಲ್ಲ ಅಂತೂ ಅಷ್ಟೊತ್ತು ಸಿಕ್ಕಾಕೋಬಾರ್ದ ಸುಳ್ಳು ಹೇಳ್ತಾನೆ. ನಾನಂದೆ, ಅದು ನೀನು ಮಾಡಿದ್ಯಾ ಅಂತ ನಮಗೆ ಗೊತ್ತಾಗುತ್ತೆ, ಅದು ಪ್ರೂವ್ಡ್ ಸುಳ್ಳು, ಅದು ನೀನು ಹೇಳ್ತಾ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ನೀನು ಈ ಥರ ಎಲ್ಲ ಟೀಚರ್ಗೆ ಮಾಡಿರೋದು ತುಂಬ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂಡಿದ್ದು ನಿಜ. ಹಂಗಂತ ಟೀಚರ್ಗಾಗಲಿ ಇವನಿಗಾಗಲಿ ಅವ್ರಿಗಾಗಲಿ ಏನೋ ಪ್ರಾಬ್ಲಮ್ ಆಗಿಲ್ಲ, ತಿರ್ಗಾ ಇನ್ನೊಂದೇನೋ ಒಂದು ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗಿಲ್ಲ. ಮಕ್ಕಳು ಹೀಗೆ ಮಾಡಬೇಕು ಅಂತಲ್ಲ, ಆದರೆ ಈ ಥರನೂ ತಪ್ಪಿಸ್ಕೊಂಡು ಬರ್ತಾರೆ. ನೋಡಿದ್ರಾ ಹೀಗೆಲ್ಲ ಸ್ಮಾರ್ಟಾಗಿರ್ತಾರೆ ಮಕ್ಕಳು ಅಂತ. ನನ್ನ ಮಗ ಸ್ಮಾರ್ಟು ಅಂತ ಅಲ್ಲ, ಎಲ್ಲ ಮಕ್ಕಳು ಸ್ಮಾರ್ಟು. ನಾವು ಪೇರೆಂಟ್ಸು ನಮ್ಮ ಮಕ್ಕಳು ಎಲ್ಲಿ ಸ್ಮಾರ್ಟಾಗಿದ್ದಾರೆ ಅಂತ ಕಂಡುಹಿಡಿಬೇಕಾಗುತ್ತಷ್ಟೇ. ಎಲ್ಲ ಮಕ್ಕಳು ಸ್ಮಾರ್ಟೇ ಇರ್ತಾರೆ, ಒಂದೊಂದು ಮಕ್ಕಳದ ಕೆಪಾಸಿಟಿ ಒಂದೊಂದಿರುತ್ತೆ. ನಾವು ಐಡೆಂಟಿಫೈ ಮಾಡಬೇಕು ಯಾವ ಡೈರೆಕ್ಷನಲ್ಲಿ ನಮ್ಮ ಮಕ್ಕಳು ಜಾಣರಿದ್ದಾರೆ ಅಂತ ಅಷ್ಟೇ.
ಹಾಗೆ ಈ ಥರದ್ದೆಲ್ಲ ಬುದ್ಧಿವಂತಿಕೆ ಉಪಯೋಗಿಸಿ ತಪ್ಪಿಸ್ಕೊಂಡು ಬಂದುವಾಗ ನನಗಂತೂ ತುಂಬ ಪ್ರೌಡ್ ಆಯ್ತು ರೀ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮಗೂ ಈ ಥರದ ಪ್ರೌಡ್ ಮೊಮೆಂಟ್ಸ್ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ನಾವು ಸಂತೋಷ ಪಡೋಣ. ಏನಂತೀರಾ?